ನಮಸ್ಕಾರ ಯಜಮಾನ್ರಿಗೆ. ತಾವು 2 ದಿವಸದಿಂದ ಕಾಣಲಿಲ್ಲ. ಪೂಜಾ ಪ್ರಸಾದ ತಲುಪ್ತು. ಪೂಜಾ ಕಾರ್ಯಗಳಿಗೆ ಏನು ತೊಂದರೆ ಆಗಿಲ್ಲ ತಾನೇ? ತೊಂದರೆ ಇಲ್ಲಿಂದ ಬಂತು. ತಾವು ಇರಲಿ ಇಲ್ದಲೇ ಇರಲಿ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯುವಾಗ ಮಾಡಿದ್ದೀರಿ. ಹೇಗಿದ್ರು ಮೊದಲನೇ ಪೂಜೆಗೆ ಬಂದ್ಬಿಟ್ಟಿದ್ದೀರಿ. ಶುರು ಮಾಡೋಣೇನೋ? 1 ನಿಮಿಷ. ಅಮ್ಮ ಮಹಾದೇವಿ, ನನ್ನ ಸಾಧನೆಯ ಸಿದ್ಧಿಗೋಸ್ಕರ ಕಾಲರುದ್ರ ಖಡ್ಕಿಯನ್ನು ಕರ್ಕೊಂಡ್ಬಂದಿದ್ದೀನಿ. ಅವನಿಗೆ ನಿನ್ನ ದರ್ಶನ ಆಗಬೇಕು. ನನ್ನ ಸಾಧನೆಗೆ ಅಡ್ಡವಾಗಿರುವ ಸುಂದರಿನ ಅವನು ದಿಗ್ಬಂಧನ ಮಾಡ್ತಾನೆ. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು, ನಿನ್ನ ಸಹಕಾರ ಬೇಕು ತಾಯಿ, ನಿನ್ನ ಸಹಕಾರ ಬೇಕು. ಇವತ್ತಿನ ಪೂಜಾ ವಿಧಿಗಳನ್ನೆಲ್ಲ ನಾನೇ ಮಾಡ್ತೀನಿ. ಯಾಕೆ ಯಜಮಾನ್ರೆ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತೆ? ನಾನು ಎಲ್ಲ ಕ್ರಮವಾಗಿ ಪೂಜಾ ಪುರಸ್ಕಾರ ಎಲ್ಲ ಮಾಡ್ತಾ ಇದ್ದೀನಿ. ಅಲ್ಲ, ನನ್ನ ಮೇಲೆ ಯಾರಾದರೂ ದೂರು ಕೊಟ್ಟಿದ್ದಾರಾ? ಚೆ ಗಾಬರಿ ಆಗ್ಬಿಡಿ. ಇಷ್ಟು ದಿವಸ ಆಯಿತು ನಾನು ಮಂಗಳಾರತಿ ಮಾಡಿಲ್ಲ, ಪೂಜಾ ವಿಧಿವಿಧಾನಗಳನ್ನ ಯಾವುದನ್ನೂ ಮಾಡಿಲ್ಲ. ಮರ್ತು ಬಿಟ್ಟರೆ ಕಷ್ಟ ಅಂತ. ಉತ್ಸವ ಹತ್ರ ಬಂತು, ಶ್ರೀಚಕ್ರ ದರ್ಶನ ಕೂಡ ಆಗೋದಿದೆ. ಆಗ ನಾನೇ ಎಲ್ಲ ಮಾಡಬೇಕಲ್ಲ. ಅದು ಬಿಟ್ಟು ನೀವು ಗಾಬರಿ ಆಗುವಂಥ ವಿಚಾರ ಏನಿಲ್ಲ. ಇಲ್ಲಿ ಬೆಂಕಿಪಟ್ಟಣ ಕೊಡಿ. ಒಳ್ಳೆ ಬೆಂಕಿಪಟ್ಟಣ ತರಿಸಬಾರ್ದ? ಎಷ್ಟು ಕಿರಿದ್ರು ಹಚ್ತಾನೆ ಇಲ್ಲ. ಅಯ್ಯೋ, ಎಷ್ಟೋ ವರ್ಷದಿಂದ ನಾವು ಇದೇ ಬೆಂಕಿಪಟ್ಟಣನೇ ತರಿಸ್ತಾ ಇರೋದು. ಒಂದು ಕಡ್ಡಿ ಗೀರಿದ್ರೆ ಸಾಕು, ಇಡೀ ಊರು ಸುಟ್ಬಿಡ್ಬೋದು. ಕುಡಿ, ನಾನು ಹಚ್ತೀನಿ. ಬೇಡ, ನಾನೇ ಹಚ್ತೀನಿ. ತಂಡಿ ಹತ್ಕೊಂಡಿದೆ ಅಂತ ಕಾಣಿಸುತ್ತೆ. ಬೆಂಕಿ ಪಟ್ಟಣ ನೀರಿಡೋ ಕಡೆ, ಎಣ್ಣೆ ಇರೋ ಕಡೆ ಇಡಬೇಡಿ ಅಂತ ಎಷ್ಟು ಸಾರಿ ಹೇಳಿಲ್ಲ ನಿಮಗೆ? ಇಲ್ಲ, ಈಗ ತಾನು ನಾನು ಹೊರಗಡೆ ಬತ್ತಿನ ಹಚ್ಬಿಟ್ಟು ಬಂದಿದ್ದೀನಿ. ಕುಡಿ, ನಾನು ಹಚ್ತೀನಿ. ಬೇಡ, ನಾನೇ ಹಚ್ತೀನಿ.